ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ SA1 ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ನೀವೆಲ್ಲರೂ ಕೂಡ ಬರಿತಾ ಇದ್ದೀರಿ. ಸೊ ಒಂದು ಪ್ರಶ್ನೆ ಪತ್ರಿಕೆನ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಚೆನ್ನಾಗಿ ನೋಡ್ಕೊಂಡೋಗಿ. ಈ ಪ್ರಶ್ನೆ ಪತ್ರಿಕೆಗಳು ಕೂಡ ಕೆಲವು ಕಡೆ ಬಂದರೆ ಬರ್ಬೋದು, ಬಟ್ ಬರದೇ ಇದ್ದರೂ ಕೂಡ ಪ್ರಾಬ್ಲಮ್ ಇಲ್ಲ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಮಾತ್ರ ವೆರಿ ಇಂಪಾರ್ಟೆಂಟ್ ಇದ್ದಾವೆ. ಓಕೆನಾ? ಸೊ ಖಂಡಿತವಾಗಿ ನಿಮಗೆ ಯಾವೆಲ್ಲ ನೀವು ಪ್ರಶ್ನೆಗಳನ್ನ ಚೆನ್ನಾಗಿ ಓದ್ಕೊಂಡು ಹೋಗಬೇಕು ಅನ್ನೋದನ್ನು ಆಲ್ರೆಡಿ ನಾನು ವಿಡಿಯೋವನ್ನು ಹಾಕಿದ್ದೆ. 2 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ, ಫಿಕ್ಸ್ ಕ್ವಶನನ್ನು ಸಹಿತನೂ ಕೂಡ ಹಾಕಿದ್ದೀನಿ. ಸೊ ಇವಾಗ ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಖಂಡಿತವಾಗಿ ಇದೇ ಥರದ ಫಿಕ್ಸ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವೂ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತಾವೆ. ಸೊ ತಾವೆಲ್ಲರೂ ಕೂಡ ಏನು ಮಾಡಬೇಕು, ಜಸ್ಟ್ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅವುಗಳ ಉಪಯೋಗವನ್ನು ಪಡ್ಕೊಡ್ರಿ. ಸ್ವಲ್ಪ ಹೋಗುವಾಗ ನಾಳೆ ಈ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಉತ್ತರಗಳನ್ನು ನೋಡ್ಕೊಂಡೋಗಿ. ಕುಲೋತ್ತುಂಗ ಈ ಪದದಲ್ಲಿ ಯಾವ ಸಂಧಿ ಆಗ್ತದೆ ಅಂತ ಕೇಳಿದರು. ಓಕೆನಾ? ಇನ್ನು ದಿಗ್ವಾಚಕ ಅಂತಕ್ಕಂಥದ್ದು ಯಾವ ಪದಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಅದು ಮೂಡನ ಅಂತ ಆಗ್ತದೆ, ದಿಕ್ಕನ್ನು ಅದು ಸೂಚಿಸ್ತದೆ. ಇನ್ನು ನೀರನ್ನು ಅಂತಾರೆ ಯಾವ ವಿಭಕ್ತಿ ಪ್ರತ್ಯಂತಿತ್ತು? ಹೂ ಅದ. ಹೂ ಅನ್ನೋದು ಯಾವತ್ತಪ್ಪ ಅಂದ್ರೆ ಪ್ರಥಮ ಬರ್ತದೆ. ಪ್ರಥಮ ಅನ್ನೋದು ಸರಿಯಾದ ಉತ್ತರ. ಬಣ್ಣ ಬಣ್ಣ ಅಂತಕ್ಕಂಥ ಪದ ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೇಳಿದರೆ, ಒಂದೇ ಪದ 2 ಸಲ ಬಂದದ, ಅದನ್ನೇನಂತೀವಿ? ದ್ವಿರುಕ್ತಿ ಅಂತ ಕರಿತೀವಿ. ಸೊ ದ್ವಿರುಕ್ತಿ ಈಸ್ ದ ರೈಟ್ ಆನ್ಸರ್. ಇನ್ನು ಕುಲೋತ್ತುಂಗ ಅಂತ ಇದೆ, ಅದು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ತಲೆನೋವು ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಅಂತ ಕೇಳಿದರು. ಸೊ ತಲೆಯಲ್ಲಿ ನೋವು ಅಂತ ಬರ್ತದೆ. ಸೊ ತಲೆನೋವು ಅಂತಕ್ಕಂಥದ್ದು ಯಾವ ಸಮಾಸ? ಅದು ಕ್ರಿಯಾ ಸಮಾಸ ಆಗ್ತದೋ ಅಂತ ಅನ್ಬೇಕು. ಸೊ ಖಂಡಿತವಾಗಿ ನೀವೇನು ಮಾಡಬೇಕು ಅಂದರೆ ಸಂಧಿ ಮತ್ತು ಸಮಾಸಗಳನ್ನು ಚೆನ್ನಾಗಿ ನೋಡ್ಕೊಂಡೋಗಿ. ಯಾಕಂದರೆ ಇಲ್ಲಿಂದ ಅಂಕಗಳು ನಿಮ್ಗೆ ಏನಾಗ್ತವಪ್ಪ ಅಂತಂದರೆ ಎಕ್ಸಾಮಲ್ಲಿ ಸೊ ವಿಶೇಷವಾಗಿ ಅದು ಕನ್ಫ್ಯೂಸ್ ಅನ್ನಿಸ್ತಾವೆ ನಿಮಗೆ, ಬಟ್ ಆದರೂ ಕೂಡ ಡೋಂಟ್ ವರಿ, ಅವುಗಳನ್ನ ಚೆನ್ನಾಗಿ ನೀವು ಏನು ಮಾಡ್ಕೊಳ್ಬೇಕು, ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು ಅಂತಕ್ಕಂಥದ್ದು ಒಂದು. ಓಕೆನಾ? ಇನ್ನು ಸೊ ಕೇಳಿರ್ತಕ್ಕಂಥ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ, ತಲೆನೋವು ಅಂತಕ್ಕಂಥದ್ದು ಯಾವ ಸಮಾಸ ಅಂತ ಕೇಳಿದರು. ಸೊ ತಲೆನೋವು ಅಂತಕ್ಕಂಥದ್ದು ನೀವೇನು ಮಾಡಬೇಕಾಗಿತ್ತು, ಸಮಾಸವನ್ನು ಗುರುತಿಸಬೇಕಾಗಿತ್ತು. ಸೊ ಅದು ಕೂಡ ನೀವು ಏನು ಮಾಡಿರಿ, ಚೆನ್ನಾಗಿ ಅದನ್ನು ನೋಡಿಕೊಂಡು ವರ್ಕ್ಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ ಫ್ರೆಂಡ್ಸ್. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳಿದ್ದಾರೆ. ಸೊ ನೋಡಿ, ತಲೆನೋವು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದರೆ ತತ್ಪುರುಷ ತಲೆಯಲ್ಲಿ ಅಂತ ಇದೆ. ಸೊ ಗಮಕ ಸಮಾಸ ಆಗೋದಿಲ್ಲ, ದ್ವಿಗು ಸಮಾಸನೂ ಆಗೋದಿಲ್ಲ, ಆಮೇಲೆ ಅದು ಕ್ರಿಯಾ ಸಮಾಸ ಆಗ್ಬೋದು ಅಂತಕ್ಕಂಥದ್ದು ಒಂದು. ಯಾಕಂದರೆ ತಲೆನೋವು ಅಂತಕ್ಕಂಥದ್ದು ತತ್ಪುರುಷ ಸಮಾಸ, ತಲೆಯಲ್ಲಿ ಪ್ಲಸ್ ನೋವು ಅಂತಕ್ಕಂಥದ್ದು. ಸೊ ನಾನು ಈಗ ಜಸ್ಟ್ ನೋಡಿದೆ, ಅದು ತತ್ಪುರುಷ ಸಮಾಸ ಇಸ್ ದ ರೈಟ್ ಆನ್ಸರ್. ಕ್ರಿಯಾ ಸಮಾಸ ಆಗೋದಿಲ್ಲ, ಗಮಕನೂ ಆಗೋದಿಲ್ಲ. ಇನ್ನು ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಕೇಳಿದರೆ, ಮಾಡಲಿ ಅನ್ನೋದು ವಿದ್ಯಾರ್ಥಕ ಕ್ರಿಯಾಪದ ಬರ್ತದೆ. ಸೊ ಮಾಡಲಿ ಇಸ್ ದಿ ರೈಟ್ ಆನ್ಸರ್ ಅನ್ನೋದು ಗೊತ್ತಿರಲಿ. ಇನ್ನು ವಜ್ರ ವ್ರಜ ಸಮೂಹ ಇದೆ, ತಂಡುಲ ಪದದ ಅರ್ಥ ಕೇಳಿದ್ದಾರೆ. ಸೊ ನೋಡ್ಕೊಂಡೋಗಿ. ಮ್ಯಾಲ ಅಂದರೆ ಮೇಲೆ, ವಿಚಾರ ಅಂತ ಇದೆ. ವಿಚಾರ ಅಂತಂದರೆ ಏನಾಗೋದು? ವಿಚಾರ ಅಂತ ಬರಿಬೋದಲ್ಲ. ಎಸ್. ಇನ್ನು ರಾಯ ಇದೆ, ಶೃಂಗಾರ ಅಂತ ಇದೆ, ಸಿಂಗಾರ ಆಗ್ಬೋದು. ಇನ್ನು ತಿನ್ನನು ನಿಷೇಧಾರ್ಥಕ ಇದೆ, ತಿಂದಾನು ಅನ್ನೋದು ಸಂಭಾವನಾರ್ಥಕ ಅಂತ ಕರೀತಾರೆ. ಸೊ ಸಂಭಾವನಾರ್ಥಕ ಈಸ್ ದ ರೈಟ್ ಆನ್ಸರ್. ಇದು ಸ್ವಲ್ಪ ನೀವೇನು ಮಾಡಿರಿ, ನೋಡ್ಕೊಂಡು ಹೋಗ್ರಿ. ಇನ್ನು ಯಾವೆಲ್ಲ 1 ಮಾರ್ಕ್ಸಿನ ಕ್ವಶನ್ಸ್ ಇದೆ ನೋಡ್ರಿ. ಬನದಮ್ಮನ ಹಳ್ಳಿಯ ಪಂಚಾಯತಿಯಲ್ಲಿ ಯಾರ್ಯಾರ ನಡುವೆ ನ್ಯಾಯ ತೀರ್ಮಾನವಾಗಿತ್ತು ಅಂತ ಕೇಳಿದ್ದಾರೆ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ಫಸ್ಟ್ ಪಾಠ ಪ್ರಜಾನಿಷ್ಠೆಯಲ್ಲಿರ್ತಕ್ಕಂಥ ಪಾಠ ಇತ್ತು. ಸೊ ಅದು ಯಾರಪ್ಪ ಅಂತಂದರೆ ಬೀರಣ್ಣ ಮತ್ತು ಈರಣ್ಣನ ನಡುವೆ ಅನ್ನೋದು ನಿಮಗೆ ಗೊತ್ತಿದೆ. ಬೀರಣ್ಣ ಮತ್ತು ಈರಣ್ಣ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಬರ್ತೀನಿ. ಜಯಪುರದ ಜನರಿಗೆ ಯಾವ ಬಣ್ಣಗಳು ಇಷ್ಟ ಅಂತ ಕೇಳಿದರು. ಸೊ ಜಯಪುರದಲ್ಲಿ ಬೆಳಗಿನ ತಾನ ಜಯಪುರದಲ್ಲಿರ್ತಕ್ಕಂಥ ಪಾಠ ಇತ್ತು. ಅಲ್ಲಿ ಏನಿದೆಪ್ಪ ಅಂತಂದ್ರೆ, ಸೊ ಫಸ್ಟ್ ಬರ್ತಕ್ಕಂಥ ಬಣ್ಣ ಕೆಂಪಿದೆ, ನೆಕ್ಸ್ಟ್ ಇರೋದು ಕಿತ್ತಳೆ, ಹಳದಿ. ಕೆಂಪು, ಕಿತ್ತಳೆ ಮತ್ತು ಹಳದಿ ಬಣ್ಣಗಳಂದರೆ ತುಂಬ ಇಷ್ಟ ಅಂತ ಬರೆದ್ರೆ ಸಾಕು. ಇನ್ನು ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ, ರಾಮರಾಜ್ಯ ಒಂದು ಪಾಠದ ಪ್ರಶ್ನೆ ಇದೆ. ಸೊ ರಾಮರಾಜ್ಯ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆಯನ್ನು ನೋಡಿದರೆ ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಸೊ ಯಾವ ವಿಷಯದಲ್ಲಿ? ರಾಜ್ಯಶಾಸ್ತ್ರ ಅನ್ನೋದು ಗೊತ್ತಿರಲಿ. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಳ್ಳಬಡವನು ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂದರೆ ನೆನಪಿರಲಿ, ಮೇಧಾವಿಯು, ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವ ಅಂತ ನಿಮಗೆ ಗೊತ್ತಿರಬೇಕು. ಓಕೆ, ಲಾಸ್ಟ್ ಏನು ಬರಬೇಕು? ಸಚಿವ. ಇಟ್ ಮೀನ್ಸ್ ಮಂತ್ರಿನೇ ಅದರ ಉತ್ತರ. ಬಟ್ ಇದನ್ನೆಲ್ಲ ಬರೀರಿ. ಮೇಧಾವಿಯು, ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನು ರಾಜನಿಗೆ ಮಹತ್ತರವಾದ ವಿಷಯವನ್ನು ಶ್ರೇಯಸ್ಸನ್ನು ತಂದು ಕೊಡ್ತಾನೆ ಅಂತ ನೀವು ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಕವಿ ಎಂಥ ಹಾಡನ್ನು ಹಾಡಬೇಕೆಂದು ಬಯಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇದು ಹೊಸ ಹಾಡು ಅಂತಕ್ಕಂಥ ಪದ್ಯದಲ್ಲಿರ್ತಕ್ಕಂಥ ವಾಕ್ಯ ಇತ್ತು. ಓಕೆನಾ? ಸೊ ಹೊಸ ಹಾಡದಲ್ಲಿ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಸೊ ಕೈಯಾರ ಕಿನ್ನೆನರೆ ಅವರು ಬರೆದಿರ್ತಕ್ಕಂಥ ಹೊಸ ಹಾಡು
ಎಸ್. ಸೊ ಅದರಲ್ಲಿ ಏನಿತ್ತಪ್ಪ ಅಂತಂದ್ರೆ ಕವಿ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕಂತೂ ಬಯಸ್ತಾರೆ ಅನ್ನೋದು ಗೊತ್ತಿರಲಿ. ಯಾವುದು? ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡು ಹಾಡಬೇಕಂತ ಬಯಸ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. ಅಭಯ ರುಚಿಯ ಸಹೋದರಿಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಅಭಯ ರುಚಿಯ ಸಹೋದರಿ ಹೆಸರನ್ನು ನಿಮಗೆ ಕೇಳಿದರು. ಸೊ ಖಂಡಿತವಾಗಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಇಲ್ಲಿಂದ ಕೂಡ ನಿಮಗೆ ಅಂಕಗಳನ್ನು ಏನು ಮಾಡ್ತಾವಪ್ಪ ಅಂದ್ರೆ ಬರ್ತಾವೆ. ಇದು ನಿಮ್ಮ 4ನೆಯ ಪದ್ಯಪಾಠ ಬಲಿಯ ನಿತ್ತೊಡೆ ಮುನಿವೆಂ ಅಂತಕ್ಕಂಥ ಪದ್ಯಪಾಠದಲ್ಲಿನ ಪ್ರಶ್ನೆ ಇತ್ತು. ಸೊ ಅಭಯ ರುಚಿಯ ಸಹೋದರಿ ಹೆಸರು ಅಭಯಮತಿ ಈಸ್ ದ ರೈಟ್ ಆನ್ಸರ್. ಏನು? ಅಭಯಮತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ ಬರ್ತೀನಿ. ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಅಂತ ಕೇಳಿದರು. ಸೊ ಈ ಪ್ರಶ್ನೆ ಏನಿದೆಪ್ಪ ಅಂದರೆ ಪಠ್ಯಪೋಷಕ ಅಧ್ಯಯನದ ಪ್ರಶ್ನೆ ಇದೆ. ಸೊ ಪಠ್ಯಪೋಷಕ ಪ್ರಶ್ನೆ ಅಧ್ಯಯನ ಕಡ್ಡಿ ಕಡ್ಡಿ ಕೂಡಿಸಿ ಅನ್ನೋದು ಉತ್ತರ ಬರ್ತದೆ. ಏನು? ಕಡ್ಡಿ ಕಡ್ಡಿ ಕೂಡಿಸಿ ಅಂತಕ್ಕಂಥದ್ದು ಉತ್ತರ. ಸೊ ಇದನ್ನು ನೀವೇನು ಮಾಡಬೇಕಾಗಿತ್ತು? ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ 1 ಮಾರ್ಕನ್ನು ಕೊಡ್ತಿದ್ರು. ಎಲ್ಲ 2 ಮಾರ್ಕನ್ನು ಒಂದು ಸರಿ ನೋಡ್ಕೊಂಡು ಹೋಗ್ರಿ, ರಿವಿಷನ್ ಮಾಡಿರಿ. ಸೊ ಖಂಡಿತವಾಗಿ ನಿಮಗೆ ಇಲ್ಲಿಂದ ಅಂಕಗಳು ಬರ್ತವೆ. ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವು, ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂಬುದು ರಾಮನ ಅಭಿಪ್ರಾಯ, ರಾಧಾಕೃಷ್ಣನವರ ವೇಷಭೂಷಣಗಳು, ಶಿಕ್ಷಣದ ಮಹತ್ವದ ಕುರಿತು ರಾಧಾಕೃಷ್ಣನವರು ಏನು ಹೇಳಿದ್ದಾರೆ, ಭೀಷ್ಮ ಕ್ರೋಧಗೊಳ್ಳಲು ಕಾರಣ, ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನಂತ ನಿವೇದಿಸಿಕೊಂಡ, ಲೂಯಿಸ್ ಅಟಾಯಿಡೆ ಪತ್ರದಲ್ಲಿ ಚನ್ನಭೈರಾದೇವಿಗೆ ಏನಂತ ಬರೆದಿದ್ದಾರೆ, ಇನ್ನು ಶಬಲಿ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗೆ ಯುದ್ಧಕ್ಕೆ ಸಿದ್ಧರಾದರು, ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸಿದ್ದಾನೆ, ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭ ಅಂತ ಕೇಳಿದರೆ 4-5 ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದ್ದಾವೆ ಫ್ರೆಂಡ್ಸ್. ಸೊ ಚೆನ್ನಾಗಿ ಒಂದು ಸರಿ ಏನು ಮಾಡಿರಿ, ಪಕ್ಕಾ ನೋಡ್ಕೊಡ್ರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿಯ ಪ್ರಶ್ನೋತ್ತರಗಳಿದ್ದಾವೆ. ಓಕೆನಾ? 1-2 ತಾಸು ನೀವೇನಪ್ಪ ಅಂತಂದರೆ ಕುಂತಿದ್ರೆ ಸೊ ಖಂಡಿತವಾಗಿ ನೀವೇನು ಮಾಡ್ಬೋದು, ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ಬೋದು. 9th ಕನ್ನಡ ಅಂತ ಇದೆ. ಸೊ 9th ಕನ್ನಡ ಕ್ವಶನ್ ಆನ್ಸರ್ ಅಂತಕ್ಕಂಥದ್ದಿದ್ರೆ ಸೊ ನೀವು ಖಂಡಿತವಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ಸೊ ಅಲ್ಲಿಂದ ಒಳ್ಳೆಯ ಅಂಕಗಳನ್ನು ನೀವು ಗಳಿಸ್ತೀರಿ. ಸೊ ವಿಡಿಯೋಗಳನ್ನು ಚೆನ್ನಾಗಿ ನೋಡಿ. ಓಕೆನಾ? ಬೇರೆ ಯಾವುದೇ ಇದರದ ಅವಶ್ಯಕತೆ ಇಲ್ಲ. ಜಸ್ಟ್ ಅಲ್ಲೆಲ್ಲ ಪ್ರಶ್ನೋತ್ತರ ಕೊಟ್ಟಿದ್ದೀವಿ. ಇನ್ನು ಕವಿಕಾವ್ಯ ಪರಿಚಯಕ್ಕೆ ಬರೋಣ. 6 ಅಂಕಗಳನ್ನು ನೀವೇನು ಮಾಡ್ತೀರಪ್ಪ ಅಂದರೆ ಗಳಿಸ್ತೀರಿ. ಸೊ ಒಂದು ಕೋಷ್ಟಕ ಮಾಡಿಕೊಡ್ರಿ, ಒಂದು ಪೂರವಾಗಿರ್ತಕ್ಕಂಥ ಪರಿವಿಡಿ ಟೈಪ್ ಮಾಡಿಕೊಡ್ರಿ. ಸೊ ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ನಿಮಗೆ ಗದ್ಯ ಪಾಠದ ವಾಕ್ಯ ಲೇಖಕರು ಯಾರ್ಯಾರಿದ್ದಾರೆ ನೋಡ್ರಿ. ಸೊ ಪ್ರಜಾನಿಷ್ಠೆ ಬರೆದವರು ಸಾಶಿ ಮರುಳಯ್ಯ. ಓಕೆ. ಬೆಡಗಿನ ತಾನ ಜಯಪುರ ಬರೆದವರು ಶಿವರಾಮ್ ಕಾರಂತ. ರಾಮರಾಜ್ಯ ಬರೆದವರು ಎನ್ ರಂಗನಾಥ ಶರ್ಮಾ. ಇನ್ನು ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಲೇಖಕರು ಇಲ್ಲ. ಈ 3ರಲ್ಲಿ ಒಬ್ಬರಂತೂ ಕೂಡ ಖಂಡಿತವಾಗಿ ಬರ್ತಾರೆ. ಸಾಶಿ ಮರುಳಯ್ಯ, ಶಿವರಾಮ್ ಕಾರಂತ, ಆಮೇಲೆ ಎನ್ ರಂಗನಾಥ ಶರ್ಮಾ. ವಿಶೇಷವಾಗಿ ಸಾಶಿ ಮರುಳಯ್ಯ ಮತ್ತು ಶಿವರಾಮ್ ಕಾರಂತರ ಬಗ್ಗೆ ಭಾಳ ಸರಿ ಕ್ವಶನ್ ರಿಪೀಟ್ ಆಗ್ಯಾವ. ಸೊ ನೀವೇನು ಮಾಡಿರಿ, ಸ್ವಲ್ಪ ಅದನ್ನು ಖಂಡಿತವಾಗಿ ಚೆನ್ನಾಗಿ ಅದನ್ನು ನೋಡ್ಕೊಂಡು ಹೋಗಿ. ಇನ್ನು ಪದ್ಯಪಾಠಕ್ಕೆ ಬರ್ತೀನಿ. ಅಲ್ಲಿ ಸೂರ ಮೆಕ್ಕೊಂಡೆ ಅವ್ರ ಬಗ್ಗೆ ಒಂದಿದೆ. ಅವರು ಬರೆದಿದ್ದು ಪಾರಿವಾಳ. ವಸಹಾರರು ಬರೆದವರು ಕಯ್ಯಾರ ಕಿನ್ನೆನರೆ. ಚಕ್ರಗ್ರಹಣ ಬರೆದವನು ದೇವಿದಾಸ. ಬಲಿಯ ನಿತ್ತೊಡೆ ಮುನಿಯಂ ಬರೆದವನು ಜನ್ನ ಅಂತಕ್ಕಂಥದ್ದು. ಸೊ ಜನ್ನ ಮತ್ತು ಸೂರ ಮೆಕ್ಕೊಂಡೆ ಅವರ ಬಗ್ಗೆ ಭಾಳ ಸರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಸೊ ಕಯ್ಯಾರ ಕಿನ್ನೆನರೆ ಮತ್ತು ದೇವಿದಾಸರವರ ಬಗ್ಗೆನೂ ಕೂಡ ನೋಡ್ಕೊಂಡೋಗಿ, ಅವುಗಳು ಕೂಡ ನಿಮಗೆ ಪ್ರಶ್ನೆಗಳು ಬರಬಹುದು. ಇನ್ನು ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕು. 2 ಸಾಲಿತ್ತಂದ್ರೆ ಕಂದ ಪದ್ಯ ಹೇಳ್ತೀವಿ. 3 ಸಾಲಿತ್ತಂದ್ರೆ 3 ಸಾಲು. ಫಸ್ಟ್ ಸಾಲಿನಲ್ಲಿ 14 ಅಕ್ಷರ ಇತ್ತಂದ್ರೆ ಭಾಮಿನಿ ಅಂತೀವಿ. 20 ಇತ್ತಂದ್ರೆ ಏನಂತೀವಪ್ಪ ಅಂದ್ರೆ ವಾರ್ಧಕ ಅಂತೀವಿ. ಸೊ ಇದು ವಾರ್ಧಕ ಷಟ್ಪದಿ ಇದೆ. ಸೊ ಲಘು ಗುರು ಹಾಕಬೇಕು. 5 ಗುರುತಿಸಬೇಕು. 5 5 5 5 ಇದು 20 ಆಗಬೇಕು. ಇಲ್ಲಿ 5 6 ಆಗಬೇಕು. 30 ಆಗಬೇಕು. ಲಾಸ್ಟ್ ಇದು ಮಾತ್ರಾಗಣ ಆಧಾರಿತ ವಾರ್ಧಕ ಷಟ್ಪದಿಯಾಗಿದೆ ಅಂತ ಬರೆದ್ರೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಖಂಡಿತವಾಗಿ 3 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇದನ್ನು ಕಲೀರಿ. ಓಕೆನಾ? ಇನ್ನು ಅಲಂಕಾರ ಇತ್ತು, ಭಾಳ ಈಸಿ ಅದ. ಇಲ್ಲಿ ಅಂತ್ಯ ಅಂತ ಇದೆ. ಸೊ ಅಂತ್ಯ ಅಂತ ಬಂದರೆ ನಾವೇನಂತೀವಿ, ಉಪಮಾಲಂಕಾರ ಅಂತ ಕರಿತೀವಿ. ಓಕೆ. ಸೊ ಜಸ್ಟ್ ಉಪಮಾಲಂಕಾರ ಅಂತಕ್ಕಂಥ ಬರೆದ್ರೇ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ ಅದರ ಉಪಮೇಯ ಬರೀಬೇಕು, ಉಪಮಾನ ಬರೀಬೇಕು, ಸಮಾನ ಧರ್ಮ ಬರೀಬೇಕು, ಸಾಮಾನ್ಯ ವಾಚಕ ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸೊ ನೀಟಾಗಿ ನೋಡಿ. ಇನ್ನು ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಥವಾ ತುಂಬಿದ ಕೊಡ ತುಳುಕೋದಿಲ್ಲ ಗಾದೆ ಮಾತಿದೆ. ಫಸ್ಟ್ ಗಾದೆ ಮಾತು ಬರೆದಾಗ ಪೀಠಿಕೆ ಚಾಲೂ ಮಾಡಬೇಕು. ಅದೊಂದು 2-3 ಸಾಲ ಆದರೂ ಬರೀಬೇಕು. ಏನು? ಗಾದೆಗಳು ವೇದಗಳಿಗೆ ಸಮಾನವಾಗಿದ್ದಾವೆ. ಗಾದೆಗಳು ನಮ್ಮ ಹಿರಿಯರ ಜನಪದರ ನುಡಿಮುತ್ತುಗಳು, ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ. ಸೊ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅದನ್ನು ಬರೀಬೇಕು. ಮಹತ್ವ ಅಂದರೆ ಯಾವುದಾದ್ರೂ ನಿಮ್ಮ ವ್ಯಕ್ತಿ ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ ಮಹತ್ವನ ಒಂದು 6ರಿಂದ 8 ಸಾಲುಗಳಲ್ಲಿ ನೀವು ಗಾದೆ ಮಹತ್ವವನ್ನು ಬರೆದ್ರೆ 3 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇನ್ನು ಹೆಚ್ಚು ನಿಮಗೆ ಟೆನ್ಷನ್ ಆಗೋದು ಸಂದರ್ಭದ ಸ್ವಾರಸ್ಯದ ವಿವರಣೆಗಳಲ್ಲಿ. ಸೊ ಫಸ್ಟ್ ನೋಡಿ, ತಂಬೂಲ ಉಗದ ಮೇಲೆ ಮತ್ತೆ ಎತ್ತಿ ಬಾಯಿಗೆ ಹಾಕೊಳ್ಳೋ ಕೆಟ್ಟತನ ಬೇಡ ಅಂತ ಕೇಳಿದ್ದಾರೆ. ಇನ್ನು 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು. ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯರಂತೆ ಕಂಡು ವರ್ತಿಸಿದ್ದೀರಿ. ನಡೆ ನುಡಿಗಳ ಅಡೆತಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು.
ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ, ಬಲಿಯ ನಿತ್ತೊಡೆ ಮುನಿಯಂ ಅಂತ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. 2-3 ಅಂತೂ ಫಿಕ್ಸ್ ಆಗಿ ಬರ್ತಾವ. ಸೊ ಗದ್ಯದಿಂದ 3 ಇರ್ತಾವ, ಪದ್ಯದಿಂದ 3 ಇರ್ತಾವ. ಚೆನ್ನಾಗಿ ಕೂಲಾಗಿ ಅದನ್ನು ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಹೋಗಿ. ಇನ್ನು ಹಾಡಂತೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಹೊಸ ಹಾಡಿದ ಕೊಟ್ಟಿದ್ದಾರೆ, ನವಭಾವ ಇದೆ ಅಥವಾ ಜಾತಿ ಕುಲ ಅಂತ ಇದೆ. 4ರಲ್ಲಿ 4 ಸಾಲುಗಳು ಬರಬೇಕು. 4 ಪದ್ಯ ಪಾಠದಲ್ಲಿ ನಾವು ಒಂದೊಂದು ಸ್ಟಾಂಜಾ ಬರೆದ್ರೂ ಕೂಡ ನೀವು ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ. ಸೊ ಖಂಡಿತವಾಗಿ ನಿಮಗೆ ಬೆಸ್ಟ್ ಮಾರ್ಕ್ಸ್ಗಳನ್ನು ಇಲ್ಲಿ ಸಿಗ್ಬೋದು. ಇನ್ನು ಹಳಗನ್ನಡದೇ ನಿಮಗೆ ಮೌಲ್ಯಾಧಾರಿತ ಸಾರಾಂಶಗಳನ್ನ ಮ್ಯಾಕ್ಸಿಮಮ್ ಕೊಡ್ತಾರೆ. ಸೊ ಅದನ್ನು ನೋಡ್ಕೊಡ್ರಿ. ಇನ್ನು 4 ಮಾರ್ಕ್ಸ್ ಒಳಗೆ ಬೆಳಗಿನ ತಾನ ಜೈಪುರ ಚೆನ್ನಾಗಿ ನೋಡ್ಕೊಡ್ರಿ. ಇಲ್ಲಿಂದ ನಿಮಗೆ ಮಾರ್ಕ್ಸ್ ಬರ್ತಾವೆ. ಇಲ್ಲಿ ಬಂದಿದ್ದಂತಂದರೆ ನಿಮ್ಗೆ ಏನು ಬರ್ಬೋದು, ಪ್ರಜಾನಿಷ್ಠೆ ಅಥವಾ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ದಿಂದ ಬರ್ತದೆ. ಬಟ್ ವಿಶೇಷವಾಗಿ ಹೆಚ್ಚು ಬೆಳಗಿನ ತಾನ ಜೈಪುರದಲ್ಲಿ ಇವೆರಡು ಪ್ರಶ್ನೆ, ಒಂದು ಜಂತರ ಮಂತ್ರದ ವಿಶೇಷತೆ, ಇನ್ನೊಂದು ಜಯಪುರದ ಜನರಿಗೆ ಬಣ್ಣದ ಬಗೆಗಿನ ವ್ಯಾಮೋಹ. 8 ಸಾಲು ಬರಿಬೇಕು. ಬಹಳ ಬರುವಂಗಿಲ್ಲ, ಆರಾಮಾಗಿ ನಿಮಗೆ 4 ಮಾರ್ಕ್ಸನ್ನು ಕೊಡ್ತಾರೆ. ಇನ್ನು ಪದ್ಯದಲ್ಲಿ ನೋಡೋದಾದರೆ ಪಾರಿವಾಳ ಪದ್ಯವನ್ನು ಕಥೆ ರೂಪದಲ್ಲಿ ಬರೀರಿ ಅಂತ ಕೇಳ್ತಾರೆ. ಭಾಳ ಸಲ ರಿಪೀಟ್ ಮಾಡಿದ್ದಾರೆ. ಅದನ್ನು ಚೆನ್ನಾಗಿ ನೀವು ಕಲ್ಕೊಂಡು ಹೋಗಿ. ಇನ್ನು ಒಂದು ಪತ್ರ ಬರಿಬೇಕು. ಅದು ಮನವಿ ಪತ್ರ ಬರಿಬೋದು ಒಂದು, ಅಥವಾ ವೈಯಕ್ತಿಕ ಪತ್ರ ಬರಿಬೋದು ಒಂದು. ಸೊ ಪತ್ರದಲ್ಲಿ ನೀವು ಇಂದ ಬರಿಬೇಕು, ಬರಿಬೇಕು, ದಿನಾಂಕ ಬರಿಬೇಕು, ಸಂಬೋಧನೆ, ವಿಷಯದ ನಿರೂಪಣೆ, ಲಾಸ್ಟ್ ಸಮಾಪನೆ ಬರೆದ್ರೆ ವೈಯಕ್ತಿಕ ಪತ್ರ ಆಗ್ತದೆ. ಇನ್ನು ಲಾಸ್ಟ್ ಪ್ರವಾಸದಲ್ಲಿ ಶೈಕ್ಷಣಿಕ ಪ್ರವಾಸ ಮತ್ತು ಅದರ ಪ್ರಯೋಜನಗಳು, ಮೊಬೈಲ್ ಬಳಕೆಯ ಪ್ರಯೋಜನ ಮತ್ತು ದುಷ್ಪರಿಣಾಮಗಳು ಅಂತ ಕೇಳಿದ್ದಾರೆ. ಸೊ ಅದನ್ನು ಕೂಡ ಒಂದು 15 ಸಾಲುಗಳಲ್ಲಿ. ಸೊ ಬರೆಯುವಾಗ ಫಸ್ಟ್ ಏನು ಬರಿತೀರಿ, ಪೀಠಿಕೆ ಬರೀಬೇಕು, ವಿಷಯದ ನಿರೂಪಣೆ ಬರೀಬೇಕು, ಲಾಸ್ಟ್ ಉಪಸಂಹಾರ ಬರೆದ್ರೆ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ 5 ಮಾರ್ಕ್ಸ್ ಕೊಡ್ತಾರೆ. ಚೆನ್ನಾಗಿ ವಾಕ್ಯ ಮತ್ತು ಪದ ರಚನೆಗಳಿದ್ರೆ ಇನ್ನಷ್ಟು ಮಾರ್ಕ್ಸ್ಗಳು ನಿಮಗೆ ಸಿಗ್ತಾವೆ. ಇಷ್ಟು 9th ಕನ್ನಡದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ನಿಮಗೊಂದು ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಸೊ ಆಲ್ರೆಡಿ ಕ್ವಶನ್ ಆನ್ಸರ್ಸ್ಗಳನ್ನು ನಾನು ತುಂಬ ಬಿಡಿಸಿದ್ದೀನಿ. ಸೊ ಇದು ಕೂಡ ನಿಮಗೆ ಒಂದು ಪಾಸಿಟಿವ್ ಆಗಿ ತೆಗೆದುಕೊಡ್ರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ಫ್ರೆಂಡ್ಸ್, ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.